ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ಮದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ ಈ ಶಿವಾನಂದ ನೀಲನ್ನವರ್ ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತು ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ